ಇದು ಸೈಲೆನ್ಸ್ ಪ್ಲೀಸ್ ಅಂದ್ರೆ ಸೈರನ್ ಹಾಕಿದ ಕತೆ. ರಾಜ ತನ್ನ ಆಸ್ಥಾನಿಕರಿಗೆ ಈಗ ಸುಮ್ನಿರಿ ಅನ್ನೋಕೆ ಸದ್ದು ಅಂತ ಆಜ್ಞೆ ಮಾಡ್ತಾರೆ ಅಂತ ನಾನು ಹೇಳ್ತಿದ್ನಲ್ಲ, ಹಾಗೆ ಆಸ್ಥಾನಿಕರು ಅತ್ಯುತ್ಸಾಹದಿಂದ ಗುದ್ದು ಕೊಟ್ಟು ಯುದ್ಧಕ್ಕೆ ಹೋದಂಥ ಚಿತ್ರಕಥೆ ಇದು. ಕಾಂಗ್ರೆಸ್ ಪಾಳೆಯದೊಳಗಿನ ಈ ನೀಳ್ಗತೆ ಇವತ್ತಿನ ಒಳನೋಟದ ಮೊದಲ ಕತೆ. ಟಾಪ್ ಸ್ಟೋರಿ ನಂಬರ್ 1 ಏನದು? ಈ ವರದಿಯನ್ನು ನೋಡ್ಕೊಂಬನ್ನಿ, ಆಮೇಲೆ ಮಾತಾಡ. ಮುಖ್ಯಮಂತ್ರಿಯಾಗಿ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಮಾಸ್ ಲೀಡರ್ ಆಗೋ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ರೆ ಅವರ ಬೆಂಬಲಿಗರು ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದೋಗಿದ್ದಾರೆ ಅಂತಂದಿದ್ದು ನಮ್ ಗುಸ್ಗುಸು ಗೋವಿಂದಣ್ಣ. ಅರೆ ಅಂತದ್ದೇನಾಯ್ತು ಅಂತ ಕೇಳಿದ್ರೆ ಅವ್ರು ತೋರಿಸಿದ್ದು ಈ ವಿಡಿಯೋ. ಅರೆ ಇದರಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಹಿಡಿದು ಎಐಸಿಸಿ ಅಧ್ಯಕ್ಷರವರೆಗೂ ಪ್ರಮುಖ ಕಾಂಗ್ರೆಸ್ ನಾಯಕರೆಲ್ಲರ ಫೋಟೋ ಕೂಡ ಇದೆ. ಆದ್ರೆ ಮಾಜಿ ಮುಖ್ಯಮಂತ್ರಿ ಹಾಲಿ ಸಿಡಬ್ಲ್ಯೂಸಿ ಸದಸ್ಯ ಸಿದ್ದರಾಮಯ್ಯ ಮಾತ್ರ ಪತ್ತೆ ಇಲ್ವಲ್ಲ. ಇತ್ತ ಈ ಕಟ್ಔಟ್ ಗಳನ್ನ ನೋಡಿ, ಇಲ್ಲಿ ಖರ್ಗೆ ಅವರಿಂದ ಹಿಡಿದು ಇನ್ಶರ್ಟ್ ಮಾಡಿಕೊಂಡು ಜಬರ್ದಸ್ತ್ ಆಗಿ ನಿಂತಿರೋ ಕೃಷ್ಣ ಬೈರೇಗೌಡರವರೆಗೂ ಅವರಿಂದಲೂ ಮುಂದೆಯೂ ಕಟ್ಔಟ್ ಗಳಿವೆ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಇಲ್ಲೂ ಪತ್ತೆ ಇಲ್ಲ. ಇದಕ್ಕೆ ಸರಿಯಾಗಿ ಈಗ ನೋಡಿದ್ರೆ ಸಿದ್ದರಾಮಯ್ಯನವರನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಬೇರೆ ಜೋರಾಗಿದ್ಯಲ್ಲ ಗೋವಿಂದಣ್ಣ. ಏನಿದರ ಹಿಂದಿನ ಗುಸ್ಗುಸು ಅಂತ ಕೇಳಿದಾಗ ಬಾಯಿ ಬಿಟ್ರು ನೋಡಿ ಅಸಲಿ ವಿಷಯ. ವಿಧಾನಸೌಧದ 3ನೇ ಮಹಡಿಯ 323ನೇ ನಂಬರಿನ ಕೊಠಡಿ ಮೂಲಗಳ ಮಾಹಿತಿ ಏನಪ್ಪಾ ಅಂದ್ರೆ, ಮುಖ್ಯಮಂತ್ರಿ ಆಗಿರೋ ಡಿ.ಕೆ. ಶಿವಕುಮಾರ್ ಸ್ವಂತ ವರ್ಚಸ್ ಬೆಳೆಸ್ಕೊಂಡು ತನ್ನ ನಾಯಕತ್ವದ ಬಲದ ಮೇಲೆ ಮಾಸ್ ಲೀಡರ್ ಆಗೋ ಪ್ರಯತ್ನದಲ್ಲಿದ್ದಾರಂತೆ. ಹಾಗಂತ ಈಗಲೇ ಅವರಿಗೆ ಏಕಾಏಕಿ ಸಿದ್ದರಾಮಯ್ಯನವರನ್ನ ಮೂಲೆಗಟ್ಟೋ ಪ್ಲಾನ್ ಏನಿಲ್ಲ. ಯಾಕಂದ್ರೆ ಜನರ ಗ್ರಹಿಕೆ ಪ್ರಕಾರ ಇವತ್ತಿಗೂ ಸಿದ್ದರಾಮಯ್ಯ ಅಹಿಂದ ವರ್ಚಸ್ವಿ ನಾಯಕ. ಈ ರಿಯಾಲಿಟಿ ಗೊತ್ತಿರೋ ಡಿ.ಕೆ. ಈಗಲೇ ಸಿದ್ದರಾಮಯ್ಯನವರ ಬಿಡೋದು ಯಾಕೆ? ಮುಂದಿನ ಎಲೆಕ್ಷನ್ ವರೆಗೂ ಅವರು ಹಿಂಗೆ ಇದ್ರೆ ಓಕೆ ಅಂತಿದ್ದಾರಂತೆ. ಆದ್ರೆ ಡಿ.ಕೆ. ಬೆಂಬಲಿಗರು ಮಾತ್ರ ಮೋರ್ ಲಾಯಲ್ ದೆನ್ ಕಿಂಗ್ ಅನ್ನೋ ಹಂಗೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅನ್ನೋದು ಗೋವಿಂದಣ್ಣ ಹೇಳಿದ ಗುಸುಗುಸು. ಇದು ಹೆಂಗಿದ್ಯಪ್ಪ ಅಂದ್ರೆ ಮೂಗಿಗಿಂತ ಮೂಗುತ್ತಿ ಬಾರ ಅನ್ನೋ ಹಂಗೆ ಸಿಎಂಗಿಂತ ಅವರ ಬೆಂಬಲಿಗರ ರಣೋತ್ಸಾಹದಿಂದ ಹಿಂಗೆಲ್ಲ ಆಗ್ತಿದೆ ಅಂತಿವೆ ಕ್ವೀನ್ಸ್ ರೋಡಿನ ಕಚೇರಿ ಮೂಲಗಳು. ಆ ಸೋರ್ಸ್ಗಳೇ ಹೇಳೋ ಪ್ರಕಾರ ಹಿಂಗೆಲ್ಲ ಏನೋ ಇದೆ ಸರಿ. ಹಂಗಂತ ಮುಖ್ಯಮಂತ್ರಿಗಳಿಗೆ ಮಾಸ್ ಲೀಡರ್ ಆಗೋ ದುರಾಲೋಚನೆ ಇಲ್ಲ ಅಂತೇನೂ ಅಲ್ಲ. ಹಂಗಂತ ಸಿದ್ದರಾಮಯ್ಯನವರನ್ನ ಮೂಲೆ ಗುಂಪು ಮಾಡೋ ದುರಾಲೋಚನೆಯಂತೂ ಇಲ್ಲ ಅಂತಿವೆ ಅವೇ ಸುದ್ದಿ ಮೂಲಗಳು. ಹಾಗಾದ್ರೆ ಮತ್ತೇನ್ ಮಾಡ್ತಿದ್ದಾರೆ ಅಂದ್ರೆ, ಸದ್ಯ ಸಿಎಂ ಮೊದಲು ಆಡಳಿತದ ಮೇಲೆ ಹಿಡಿತ ತಗೊಳ್ಳೋ ಪ್ಲಾನ್ ನಲ್ಲಿದ್ದಾರಂತೆ. ಅದಾದ್ಮೇಲೆ ನಿಧಾನವಾಗಿ ಸಿದ್ದರಾಮಯ್ಯನವರ ನೆರಳಿನಿಂದ ಆಚೆ ಬರೋ ಪ್ಲಾನ್ ಇದೆ ಅನ್ನೋದು ಪಕ್ಕಾ ಸುದ್ದಿ ಮೂಲಗಳ ಮಾಹಿತಿ. ಒಟ್ನಲ್ಲಿ ಮುಖ್ಯಮಂತ್ರಿಗಳು ಒಂದೆಡೆ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಅಪ್ಪಿ ಒಪ್ಕೊಳ್ಳುವಂತೆ ಮಾಡೋ ಪಾಲಿಟಿಕ್ಸು, ಮತ್ತೊಂದೆಡೆ ಪ್ರಮುಖ ಕಾರ್ಯಕ್ರಮಗಳಲ್ಲಿ ತಾವೇ ಹೈಲೈಟ್ ಆಗೋ ಪಾಲಿಟಿಕ್ಸು, ಎರಡನ್ನೂ ಏಕಕಾಲಕ್ಕೆ ಮಾಡ್ತಾ ಇರೋ ಭಯಂಕರ ಟ್ರಿಕ್ಸು ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ಇಲ್ಲಿ ಒಳನೋಟದ ಒಳಸುಳಿಯನ್ನು ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ವೀಕ್ಷಕರ. ಅಸಲಿಗೆ ಸಿದ್ದರಾಮಯ್ಯ ಅವರು ಮೂಲೆ ಗುಂಪಾಗೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಕಾಗಿಲ್ಲ. ಸಿದ್ದರಾಮಯ್ಯ ಬಗ್ಗೆ ಇರುವಂತಹ ಅಹಿಂದ ಗ್ರಹಿಕೆ ಇದೆಯಲ್ಲ, ಅದು ಬೇಕೇ ಬೇಕು. ಏಕಾಏಕಿ ಸೈಡ್ ಲೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅವರ ಶಕ್ತಿ ಏನು ಅಂತ ಕಾಂಗ್ರೆಸ್ನವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಡಿ.ಕೆ. ಶಿವಕುಮಾರ್ಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಡಿ.ಕೆ. ಹೇಳಿದರೂ ಕೂಡ ಅವರ ಬೆಂಬಲಿಗರೇ ಕೇಳ್ತಾ ಇಲ್ಲ. ಈಗ ಈ ವಿಚಾರದಲ್ಲಿ ಪ್ರವೋಕ್ ಮಾಡುವಂಥ ಕೆಲಸ ಆಗುತ್ತೆ. ಬೆಂಬಲಿಗರ ವಿರುದ್ಧ ಹೋಗೋಕೆ ಡಿ.ಕೆ.ಗೆ ಆಗ್ತಾ ಇಲ್ಲ. ಸುಮ್ಮನಿರಿ ಸರ್, ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಸುಮ್ಮನೆ ಕೂರಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ. ಅವರು ಈ ವಿಚಾರಗಳೇ ನಮ್ಮ ಗುಸುಗುಸು ಗೋವಿಂದಣ್ಣನಿಗೆ ಬೇಕಾಗುತ್ತಲ್ಲ, ಇದೇ ಬೇಕಾಗಿರೋದು. ಸಿದ್ದರಾಮಯ್ಯ ಮೂಲೆ ಗುಂಪು ಅನ್ನೋದೇ ಸುದ್ದಿ. ಇದನ್ನೆಲ್ಲ ನೋಡಿಯೂ ಕೂಡ ಸದ್ಯ ಸಿಎಂಗೆ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಅಸಲಿಗೆ ಡಿ.ಕೆ.ಗೆ ಈಗ ಸಿದ್ದರಾಮಯ್ಯ ಬೇಕೇ ಬೇಕು. ಸೈಡ್ ಲೈನ್ ಮಾಡುವಂತಿಲ್ಲ, ಮಾಡೋಕೆ ಆಗೋದೂ ಇಲ್ಲ. ಕಣ್ಣೆದುರಿಗೆ ಚುನಾವಣೆಗಳ ಸಾಲೇ ಇದೆ. ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಅಪವಾದ ಬೇಕಾ? ಸಾಲದಕ್ಕೆ ರಾಜಕೀಯ ಸವಾಲುಗಳು ಕೂಡ ಇದೆ. ಇದೆಲ್ಲ ಸಿಎಂ ಬೆಂಬಲಿಗರಿಗೆ ಹೇಳಿದರೆ ಅರ್ಥ ಆಗ್ತಾ ಇಲ್ಲ. ಬೆಂಬಲಿಗರಿಗೆ ಅರ್ಥ ಆದರೂ ಮೂಲೆ ಗುಂಪು ಮಾಡೋದು ಅವರು ಬಿಡ್ತಾ ಇಲ್ಲ. ಅವ್ರ ಉದ್ದೇಶ ಬೇರೆ ಇದೆ. ಹೀಗಾಗಿ ಸದ್ಯಕ್ಕಂತೂ ಮೂಲೆ ಗುಂಪು ಅನ್ನೋ ಈ ನೀಳುಗತೆ ಇದೆಯಲ್ಲ, ಇದು ಮುಗಿಯೋದಿಲ್ಲ. ಹಿಂಗೇ ಮುಂದುವರಿತಾ ಹೋಗ್ತಾ ಇರುತ್ತೆ. ಹಾಗಿದ್ರೆ ನಿಯಂತ್ರಣಕ್ಕೆ ಏನು ಮಾಡ್ತಾರೆ? ಏನು ಕತೆ? ನಿಜಕ್ಕೂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಲ್ಲಿ ಮೂಲೆ ಗುಂಪು ಆಗ್ತಾ ಇದ್ದಾರಾ? ಇವೆಲ್ಲವೂ ಕೂಡ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಗುಸುಗುಸು ಗೋವಿಂದಣ್ಣನಿಗೆ ಮೂಲಗಳು ಏನು ಹೇಳಿದೆ?
ಗುಸುಗುಸು ಗೋವಿಂದಣ್ಣ ನಮ್ಮ ವೀರೇಂದ್ರ ಅವ್ರಿಗೆ ಏನು ಹೇಳಿದ್ದಾರೆ ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ತಿಳಿಸ್ಕೊಡೋದಕ್ಕೆ ನಮ್ಮ ವೀರೇಂದ್ರ ಈಗ ನಮ್ಮ ಜೊತೆಗಿದ್ದಾರೆ. ವೀರೇಂದ್ರ, ನನಗೊಂದು ಅನುಮಾನ ಏನು ಗೊತ್ತಾ, ನಮ್ಮ ಮೈಸೂರಿನಲ್ಲಿನ ಇವತ್ತು ನಾವು ಸುದ್ದಿಯನ್ನೇ ಮಾಡ್ತಾ ಇದ್ದೀವಿ, ಮೈಸೂರಿನಲ್ಲಿನ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವ್ರ ಜೊತೆಗೆ ಎಲ್ಲ ನಾಯಕರುಗಳು ಇದ್ದಾರಪ್ಪ ಮೈಸೂರಲ್ಲಿ. ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಸಚಿವರಿದ್ದಾರೆ. KPCC ಅಧ್ಯಕ್ಷ ಹರಿಪ್ರಸಾದ್ ಅವರು ಪಕ್ಕದಲ್ಲಿ ಕೂತ್ಕೊಂಡು ಬಾಡೂಟ ಮಾಡ್ತಿದ್ದಾರೆ. ಅದಂಗೆ ಸೈಡ್ ಲೈನ್ ಅಂತೀರಿ ನೀವು? ನನಗೆ ಅದೇ ಅನುಮಾನ. ನಿಮ್ಮ ಅನುಮಾನ ಕೊನೆ ಇಲ್ಲ. ನಮ್ಮ ಗೋವಿಂದಣ್ಣನ ಮೂಲ ಇದೆಯಲ್ಲ ಶ್ರೀಪಾದ್, ಆ ಮೂಲ ಮಾತ್ರ ನೀವು ಅಲ್ಲಗಳೆಯೋ ಹಾಗಿಲ್ಲ. ಇವತ್ತೇನು ಗೊತ್ತಾ ವಿಶೇಷ, ನೋಡಿದ್ರಲ್ಲ ನೀವು ಪ್ಯಾಕೇಜು, ಅವರು ವಿಡಿಯೋನೇ ತಂದುಬಿಟ್ಟಿದ್ದಾರೆ ಇವತ್ತು. ಗೋವಿಂದಣ್ಣಂಗೆ ಗುಸುಗುಸು ಗೋವಿಂದಣ್ಣಂಗೆ ವಿಡಿಯೋನೇ ಕಳಿಸ್ಬಿಟ್ಟಿದ್ದಾರೆ. ಬಹುಶಃ ನೀವು ಹಿಂಗೆ ಕೇಳ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ, ಗೋವಿಂದಣ್ಣಂಗೆ ಗೊತ್ತಿತ್ತು ಅನ್ಸುತ್ತೆ. ಅವ್ರು ಅದಕ್ಕೆ ವಿತ್ ವಿಡಿಯೋ ಇವತ್ತು ಮೂಲ ವಿಡಿಯೋ ನೋಡಿದ್ರಲ್ಲ ನೀವು, ಪ್ಯಾಕೇಜಲ್ಲಿ ಬಂತಲ್ಲ, ಅಷ್ಟರ ಮಟ್ಟಿಗೆ ಖಚಿತ. ನೀವು ಬೇರೆ ಏನು ಬೇಕಾದ್ರೂ ಅಲ್ಲಗಳಿಬೋದು, ಆದರೆ ನಮ್ಮ ಗುಸುಗುಸು ಗೋವಿಂದಣ್ಣನ ಮೂಲ ಮಾತ್ರ ನಾನು ಹೇಳ್ದಲ್ಲ ಮೊನ್ನೆ, ಆಪ್ತ ಮೂಲಗಳು, ಉನ್ನತ ಮೂಲಗಳು, ಬಲ್ಲ ಮೂಲಗಳು, ಎಲ್ಲ ಮೂಲಗಳಿಂದ ಹೆಕ್ಕಿ ತಂದ ಮಾಹಿತಿಗಳು. ನೀವು ತೋರಿಸಿದ ವಿಡಿಯೋಗಳನ್ನು ನೋಡಿದಾಗ ನನಗೆ ಸಿದ್ದರಾಮಯ್ಯ ಅವರು ಸೈಡ್ ಲೈನ್ ಆಗಿದ್ದಾರೆ ಅಥವಾ ಆಗ್ತಿದ್ದಾರೆ ಅಂತ ಏನು ಅನಿಸ್ತಾ ಇಲ್ಲ. ಯಾಕಂದ್ರೆ ನೋಡಿ, ಈಗ ಪ್ರೋಟೋಕಾಲ್ ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತಿರ್ತಾರೆ. ಒಂದು, ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು ಹೋದಾಗ ಅವ್ರಿಗೆ ಯಾವ ರೀತಿಯ ಭರ್ಜರಿ ಸ್ವಾಗತ ಸಿಕ್ತು, ಎಲ್ಲಾ ನಾಯಕರುಗಳ ಜೊತೆ ಅವ್ರಿದ್ದಾರೆ, ಅವ್ರ ಜೊತೆಗೆ ಎಲ್ಲಾ ನಾಯಕರುಗಳಿದ್ದಾರೆ. ಹೆಂಗ್ ಹೇಳ್ತೀರಿ ನೀವು ಸೈಡ್ ಲೈನ್ ಅಂತ? ಸೈಡ್ ಲೈನ್ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಅಲ್ಲೇ ಇರೋದು ನಿಮ್ಮ ಗುಸುಗುಸು ಸರಿಯಾದ ಮಾಹಿತಿ ಸಿಕ್ಕಿಲ್ವಾ ಅಂತ? ಅಲ್ಲ, ಟ್ವಿಸ್ಟ್ ಇರೋದೇ ಅಲ್ಲಿ ಅಂತ. ಯಾಕಂದ್ರೆ ನೋಡಿ, ಸ್ಟೋರಿನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನ್ ಇವತ್ತು ನಮ್ಮ ಸ್ಟೋರಿ, ಸಿದ್ದರಾಮಯ್ಯನವ್ರನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ ಅಂತ ಅಲ್ಲ ಸ್ಟೋರಿ, ಮೂಲೆ ಗುಂಪು ಆಗಿದ್ದಾರೆ ಅಂತಲೂ ಅಲ್ಲ ಸ್ಟೋರಿ. ಹಂಗಾದ್ರೆ ಏನು ಸ್ಟೋರಿ? ನಾವು ಪ್ಯಾಕೇಜಲ್ಲಿ ಡೀಟೇಲ್ ಆಗಿ ಹೇಳಿದೀವಿ ಅದನ್ನ. ನೋಡಿ, DK ಶಿವಕುಮಾರ್ ಅವರಿಗೆ ಒಂದು ದೂರಾಲೋಚನೆ ಇದೆ. ಅಂದರೆ ದುರಾಲೋಚನೆ ಅಲ್ಲ, ದೂರಾಲೋಚನೆ ಇದೆ. ಆ ದೂರಾಲೋಚನೆಯ ಕಾರಣಕ್ಕಾಗಿ ಅವರಿಗೆ ಸಿದ್ದರಾಮಯ್ಯನವರು ಬೇಕಾಗಿದೆ. ಈಗ ಒಂದು ಪರ್ಸೆಪ್ಷನ್, ಈ ಪಾಲಿಟಿಕ್ಸ್ ಹೆಂಗೆ ನಡೆಯೋದು, ಒಂದು ಪರ್ಸೆಪ್ಷನ್ ಮೇಲೆ ನಡೆಯೋದು ಅಂತಾರೆ, ಹೌದಾ? ಸೊ ಈಗ ಕ್ವೀನ್ಸ್ ರೋಡಿನ ಮೂಲಗಳು, ಕ್ವೀನ್ಸ್ ರೋಡಿನ ಕಚೇರಿ ಇದೆಯಲ್ಲ, ಆ ಕಚೇರಿಯ ಮೂಲಗಳೇ ಹೇಳ್ತಿರೋದು ಏನಪ್ಪ ಅಂದರೆ, DK ಶಿವಕುಮಾರ್ ಅವರಿಗೆ ಈ ಪರ್ಸೆಪ್ಷನ್ ಪಾಲಿಟಿಕ್ಸಲ್ಲಿ ಸಿದ್ದರಾಮಯ್ಯವ್ರ ಜೊತೆ ಅಹಿಂದ ಮತಗಳಿದೆ ಅನ್ನೋದಿದೆಯಲ್ಲ, ಅದನ್ನ ಜೊತೆಗೇ ತಗೊಂಡು ಹೋಗಬೇಕಾಗಿದೆ ಅವರಿಗೆ. ಹೀಗಾಗಿ ಅವರ ಆ ಒಂದು ಪ್ರಯತ್ನದಲ್ಲಿದ್ದಾರೆ. ಆದರೆ ಅದೇ ಕ್ವೀನ್ಸ್ ರೋಡಲ್ಲಿ ಆ ಕಚೇರಿಯ ಮುಂದೆ DK ಅಲ್ಲಿ ಘೋಷಣೆ ಕೂಗ್ತಾರಲ್ಲ, ಅವ್ರಿಗೆ ಮಾತ್ರ ಅದ್ಯಾವುದು ಬೇಕಾಗಿಲ್ಲ. ಈಗ ನಾವು ತೋರಿದ್ವಲ್ಲ, ಎರಡು ವಿಡಿಯೋ ತೋರಿಸ್ತೀವಿ, ಒಂದು ವಿಜುವಲ್ ಇತ್ತು, ಮತ್ತೊಂದು ಕಟೌಟ್ಗಳೆಲ್ಲ ಇತ್ತಲ್ಲ. ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು, DK ಶಿವಕುಮಾರ್ ಅವರು, ಅವ್ರ ಪಕ್ಕದಲ್ಲಿ ಕೃಷ್ಣ ಬೈರೇಗೌಡರು ಒಳ್ಳೆ ಇನ್ಶರ್ಟ್ ಮಾಡ್ಕೊಂಡು ನಿಂತಿರೋ ಕಟೌಟು ಎಲ್ಲರದ್ದು ಇತ್ತು. ಪಕ್ಕದಲ್ಲಿ ಸಿದ್ದರಾಮಯ್ಯನವರಿಲ್ಲ, ಮತ್ತೊಂದು ಕಟೌಟು, ಅದರಲ್ಲಿ ನೀವು ವಿದ್ಯಾರ್ಥಿ ಕಾಂಗ್ರೆಸ್ NSUA ಅಧ್ಯಕ್ಷರಿಂದ ಹಿಡಿದು AICC ಅಧ್ಯಕ್ಷವರೆಗೂ ಎಲ್ಲರೂ ಫೋಟೋ ಇತ್ತು. ಆದರೆ ಸಿದ್ದರಾಮಯ್ಯನವರಿಲ್ಲ. ಹಾಕಿರೋದು ಯಾರು? DK ಶಿವಕುಮಾರ್ ಅವ್ರು ಹಾಕಿರೋದು, ಅದು ಅವ್ರ ಬೆಂಬಲಿಗರು ಹಾಕಿರೋದು ಆ ಫೋಟೋ ವಿಡಿಯೋ ಎಲ್ಲ. ಇದನ್ನು ಹೇಳಿದ್ಯಾರು? ನಮ್ಮ ಗೋವಿಂದಣ್ಣನ ಮೂಲ. ಸೊ ಆ ಮೂಲಗಳು ಹೇಳ್ತಿರೋದೇನೆಂದರೆ, DK ಶಿವಕುಮಾರ್ ಅವ್ರಿಗೆ ಇದು ಬೇಕಾಗಿಲ್ಲ, ಆದರೆ ಅವ್ರ ಬೆಂಬಲಿಗರು ಕೇಳ್ತಾ ಇಲ್ಲ, ಅವ್ರ ಬೆಂಬಲಿಗರು ಬಿಡ್ತಾ ಇಲ್ಲ, ಹಾಗಾಗಿ ಇದೆಲ್ಲ ಅನ್ನೋದು ಮೂಲಗಳ ಮಾಹಿತಿ. ನನಗೆ ನೀವು ಹೇಳೋದು ನೋಡ್ತಾ ಇದ್ರೆ ನನಗೊಂದು ಒಬ್ಬ ಹಾಸ್ಯ ನಟ ಮತ್ತು ಒಂದು ಸಿನಿಮಾದ ವಿಚಾರ ನನ್ಗೆ ನೆನಪಾಗ್ತಾ ಇದೆ. ಯಾವ ಸಿನಿಮಾ ಅಂತ ಬೇಡ, ಯಾವ ಹಾಸ್ಯ ನಟ ಅಂತನೂ ಬೇಡ, ಆ ನಾಯಕನ ಅಕ್ಕಪಕ್ಕ ಒಂದಿಬ್ರು ಇರ್ತಾರೆ. ಅವ್ರು ಹೆಂಗೆ ಅಂತಂದ್ರೆ ಇವ್ರನ್ನ ಪ್ರವೋಕ್ ಮಾಡೋದು, ಅಣ್ಣ ನಿನಗೆ ತಾಕತ್ತಿದ್ರೆ ಬಾರೋ ನಮ್ಮ ಅಣ್ಣನ ಹತ್ರ. ಈ ಅಣ್ಣನಿಗೆ ಆ ಧೈರ್ಯ ಇರಲ್ಲ, ಅದು ಬೇಕಾಗಿಲ್ಲ ಮಾರಯ್ಯ, ಯಾರನ್ನು ಹೊಡೆಯೋದು ಬೇಡ, ಯಾರನ್ನು ಸೈಡ್ ಲೈನ್ ಮಾಡೋದು ಬೇಡ ಅಂತ ಅವ್ರು ಹೇಳ್ತಿರ್ತಾರೆ. ಆದ್ರೆ ಅಕ್ಕಪಕ್ಕ ಇರೋರ ಕತೆ ಏನು, ನಿನ್ಗೆ ತಾಕತ್ತಿದ್ರೆ ಬಾ ನಮ್ಮ ಅಣ್ಣನ ಹತ್ರ ಅಂತ ಹೇಳಿ. ಇವ್ರಿಗೆ ಅದು ಬೇಕಾಗಿರ್ಲಿಲ್ಲ. ಸೊ ಆ ರೀತಿ ನಡೀತಾ ಇದೆಯಾ ಈಗ? ಬೆಂಬಲಿಗರು DK ಶಿವಕುಮಾರ್ ಅವ್ರನ್ನ ಸುಮ್ಮನೆ ಕೂರಿಸಿ, ಸರ್ ನೀವು ವಿಚಾರದಲ್ಲಿ ನೀವು ಸುಮ್ಮನೆ ಇರಿ, ನಮಗೆ ಬೇಕಾಗಿರೋದು ಇದು, ನೀವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀರಿ, ಏನು ಎತ್ತ ಅಂತ ನಮಗೆ ಗೊತ್ತಿಲ್ವಾ, ಈಗ ಏನಾಗಬೇಕು ಅದು ಆಗಬೇಕು, ಅವರ ಗೋಲ್ ಭಾಳ ಕ್ಲಿಯರ್ ಇದೆಯಾ ಅಂತ. ನೋಡಿ, ನೀವು ಹೇಳಿದ್ರಲ್ಲ, ಅದು ಒಂದು ತಮಿಳ್ ಫಿಲಮಲ್ಲಿ ವಡಿವೇಲು ಅಂತ ಇದಾರಲ್ಲ, ಅವ್ರ ಸೀನ್ ಅದು. ನೀವು ಹೇಳಿದ್ರಿ ಅವರು ಫೋನ್ ಮಾಡ್ಕೊಂಡು ಬಾ ನಮ್ಮ ಅಣ್ಣ ಇದ್ದಾರೆ ಅಂತೇಳಿ. ಆದ್ರೆ ಇಲ್ಲಿದಾರಲ್ಲ ಇವರಿಗೆ, ಯಾರು? DK ಶಿವಕುಮಾರ್ ಅವರಿಗೆ ಮುಂದೇನಾಗುತ್ತೆ, ಫೋನ್ ಮಾಡಿ ಬಂದ ಮೇಲೆ ಮತ್ತೇನಾಗುತ್ತೆ ಅನ್ನೋದು ಅವ್ರಿಗೆ ಮೊದಲೇ ಗೊತ್ತಿದೆ. ಹಿಂಗಾಗಿ ಅವ್ರು ಏನ್ ಮಾಡ್ತಿದಾರಂತೆ, ಇದು ವಿಧಾನಸೌಧದ 3ನೇ ಮಹಡಿಯಲ್ಲಿ 323 ಅಂತ ಒಂದು ಕೊಠಡಿ ಇದೆ. ಆ ಕಚೇರಿ ಮೂಲಗಳು ಹೇಳ್ತಿರೋದು 3ನೇ ಮಹಡಿಯ 323ನೇ ಕೊಠಡಿ ನಂಬರ್. ಅಲ್ಲಿ ಮೂಲಗಳು ಹೇಳ್ತಿರೋದು ಏನಪ್ಪ ಅಂದರೆ, ನೋಡಿ, DK ಶಿವಕುಮಾರ್ ಅವರು ಇದೆಲ್ಲ ಲೆಕ್ಕಾಚಾರ ಹಾಕೊಳ್ಳದೆ ರಾಜಕೀಯ ಹೆಜ್ಜೆ ಇಡಲ್ಲ. ಅವ್ರು ರಾಜಕೀಯ ಹೆಜ್ಜೆ ಎಲ್ಲ ಇದನ್ನು ಆಧರಿಸಿ ಇಡ್ತಾರೆ. ಅವ್ರೇನು ಹಾಗೆ ಬಂದಿರೋದಾ? ಅವ್ರಿಗೆ ಯಾವ ಗಾಡ್ ಫಾದರು ಇಲ್ಲ. 85ರಲ್ಲೇ 84-85ರಲ್ಲೇ ಅವರು
ಫಸ್ಟ್ ಎಲೆಕ್ಷನ್ ಫೇಸ್ ಮಾಡಿದವರು ಯಾರ ವಿರುದ್ಧ? ದೇವೇಗೌಡರ ವಿರುದ್ಧ ಸೋತರು 89ರಲ್ಲಿ, ಮತ್ತು ಗೆದ್ದರು. ಅವತ್ತಿಂದ ಇವತ್ತಿನವರೆಗೂ ಸೋತ ಇಲ್ಲ ಅವರು 89ರಿಂದ ಇಲ್ಲಿವರೆಗೂ. ಹಂಗೆ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದವರು ಮುಂದಿನ ಪಾಲಿಟಿಕ್ಸ್ ಯೋಚನೆ ಮಾಡದೇ ಇರ್ತಾರಾ? ಅದೆಲ್ಲ ಯೋಚನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರು? ವಿಧಾನಸೌಧ 3ನೇ ಮಾಡಿ ಹೇಳದ್ನಲ್ಲ, ಅಲ್ಲಿಂದ ಬಂದಿರೋದು. ಅಲ್ಲೋಗಿದ್ದು ಯಾರು? ನಮ್ಮ ಗೋವಿಂದಣ್ಣ ಗುಸುಗುಸು. ಅಲ್ಲಿಂದ ಬಂದಿರೋ ಗುಸುಗುಸು ಏನಪ್ಪ ಅಂದರೆ, ಇದೆಲ್ಲ ಲೆಕ್ಕ ಹಾಕೊಂಡೇ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟ್ರಾಟಜಿ ರೆಡಿ ಮಾಡ್ಕೊಂಡಿದ್ದಾರೆ. ಏನು ಸ್ಟ್ರಾಟಜಿ? ಈಗ ಅವರಿಗಂತೂ ಮುಂದೆ ಹೆಂಗೆ ತಗೊಂಡು ಹೋಗ್ಬೇಕು 2028 ಎಲೆಕ್ಷನ್. ಅವ್ರು ಮೊನ್ನೆ ಹೇಳಿದ್ರಲ್ಲ ಕನಕಪುರದಲ್ಲಿ ನಿಂತ್ಕೊಂಡು ಏನಂದ್ರು ಡಿ ಕೆ ಶಿವಕುಮಾರ್ ಅವರು? ಮುಂದೆ 8 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅಂದ್ರು ಅವರು. 8 ವರ್ಷ ಅವ್ರ ಗುರಿ ಇರೋದು ಆ ಲೆವೆಲಿಗಿದೆ ಅಂತ. ಹಿಂಗಿರುವಾಗ ಹೆಂಗೆ ಬೆಂಬಲಿಗರನ್ನ ಕಂಟ್ರೋಲ್ ಮಾಡಬೇಕು ಅಂತಲೇ ಅವರೊಂದು ಲೆಕ್ಕಾಚಾರ ಹಾಕಿರೋಲ್ಲ ಶ್ರೀಪಾದ್. ನಂದೀಗ ಅದೇ ಪ್ರಶ್ನೆ ಬರ್ತಾ ಇದ್ದೆ ನಾನು. ಹೇಳಿ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ಇದು ಡಿ ಕೆ ಶಿವಕುಮಾರ್ ಅವ್ರದ್ದು ಬೇರೆ ರೀತಿಯ ಆಲೋಚನೆಗಳಿದೆ. ಸಿದ್ದರಾಮಯ್ಯ ಅವ್ರನ್ನ ಸೈಡ್ ಲೈನ್ ಮಾಡಬೇಕು ದಿಢೀರ್ ಅಂತ ಹೇಳಿ ಅವರ ಆಲೋಚನೆಯೂ ಇಲ್ಲ. ಆದ್ರೆ ಬೆಂಬಲಿಗರು ಸುಮ್ನೆ ಕೂರ್ತಾ ಇಲ್ಲ. ಇದೆಲ್ಲ ಬೆಂಬಲಿಗರದ್ದೇ ಅಂತ ಹೇಳೋದಾದ್ರೆ, ಈಗ ಇದ್ರ ಬಗ್ಗೆ ಏನು ಹೇಳಿಲ್ವಾ ನಿಮ್ಗೆ ಗುಸುಗುಸು ಗೋವಿಂದ? ಈಗ ಈ ಬೆಂಬಲಿಗರನ್ನ ಹೆಂಗ್ ನಿಯಂತ್ರಣ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತಲ್ವಾ? ಇದ್ರ ಬಗ್ಗೆ ಏನಾದ್ರು ಹೇಳಿದ್ರ ಗೋವಿಂದಣ್ಣ ನಿಮ್ಮ ಹತ್ರ? ಗೋವಿಂದಣ್ಣ ನಿಮ್ಗಿಂತ ಬಹಳ ಮುಂದಿರ್ತಾರೆ ಅವರು ಶ್ರೀಪಾದ್. ಅವ್ರೇನ್ ಹೇಳಿದ್ರು ಗೊತ್ತಾ? ಒಂದು ಉದಾಹರಣೆ ಕೊಟ್ಟು ನನಗೆ ಕೇಳ್ಬಿಟ್ರು ಅವ್ರು. ನನಗೆ ವಾಪಸ್ ಕ್ವಶನ್ ಇವತ್ತು ಗೋವಿಂದಣ್ಣಂದು ಏನಂತ ಕೇಳಿದ್ರು ಗೊತ್ತಾ? ಅಲ್ರಿ ಮೊನ್ನೆ ನೀವೇ ಒಳನೋಟದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರಿ. ಅವ್ರದೇ ಕ್ವಶನ್ ನನಗೆ ಮೂಲಗಳಿಂದ ಸುತ್ತಿ ತಂದ್ಕೊಡೋದು ಅವರೇ ಕೇಳ್ತಾರೆ. ಮೊನ್ನೆ ನೀವೇ ಒಳನೋಟದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರಿ, ಡೆಲ್ಲಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಎಲ್ಲ ಬೆಂಬಲಿಗರನ್ನ ಕಂಟ್ರೋಲ್ ಮಾಡಿ ಅಂತ, ಲಾಬಿ ಕಂಟ್ರೋಲ್ ಮಾಡಿ ಅಂತ. ಅವತ್ತು ನೀವೇ ಹೇಳಿದ್ರಿ ಒಳನೋಟದಲ್ಲಿ ಏನಂತ? ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮತ್ತೆ ಇಕ್ಬಾಲ್ ಹುಸೇನೇ ಕೇಳಲ್ಲ, ಬಸವರಾಜ್ ಶಿವಗಂಗನೇ ಕೇಳಲ್ಲ ಅಂತ. ಈಗ ಮತ್ತೆ ಈಗ ನೋಡಿ ವಾಪಸ್ ಹೋದ್ರೆ ಗೋವಿಂದಣ್ಣ ಇಟ್ಕೋತಾರೆ ನನ್ನ. ಮೊನ್ನೆ ಹಂಗೆ ಹೇಳಿದ್ರಿ, ಇವತ್ತು ಹೆಂಗೆ ಹೇಳ್ತೀರಿ ನೀವು ಬೆಂಬಲಿಗರನ್ನ ಅವ್ರು ಕಂಟ್ರೋಲ್ ಮಾಡ್ತಾರೆ, ಅವ್ರ ಹತ್ರ ಸ್ಟ್ರಾಟಜಿ ಇದೆ, ದೂರಾಲೋಚನೆ ಇದೆ ಅಂತ ಹೆಂಗ್ ಹೇಳ್ತೀರಿ ಅಂತ ಕೇಳ್ತಾರೆ ನನಗೆ. ನಾನು ಹೇಳಬೇಕಲ್ಲ ಈಗ. ಕಥೆಗಳನ್ನು ಚೇಂಜ್ ಮಾಡ್ತಿದ್ದೀರಿ ನೀವು. ಅದಕ್ಕೆ ಹೆಡ್ಲೈನ್ ಅಲ್ಲಿ ಕೊಟ್ಬಿಟ್ಟು ಇದು ನೀಳ್ಗತೆ ಅಂದ್ವಿ. ನೀಳ್ಗತೆ ಹೆಂಗ್ ಚೇಂಜ್ ಮಾಡ್ತಿದ್ರಿ ಅಂದ್ರೆ, ಮೊನ್ನೆ ಡೆಲ್ಲಿ ಕತೆ ಹೇಳ್ತಾ ಇದ್ರಿ. ನನ್ನ ಪ್ರಶ್ನೆ ಏನು, ಈಗ ಇವ್ರನ್ನ ಹೆಂಗ್ ನಿಯಂತ್ರಣ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತ? ಹೌದು, ಅದಕ್ಕೆ ನಾವು ಹೆಡ್ಲೈನ್ ಅಲ್ಲೇ ಕೊಟ್ಬಿಟ್ಟು ಇದು ನೀಳ್ಗತೆ ಅಂತ ಹೇಳಿದ್ವಿ. ನೀಳ್ಗತೆ ಅಂದ್ರೆ ಏನು? ಅದಕ್ಕೇನು ಕೊನೆ ಇರಲ್ಲ, ಅದು ಬಹಳ ಉದ್ದವಾಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಆ ತರ ಕತೆ ಇದು. ಇದನ್ನ ನೀವ್ ಎಲ್ಲಿ ನೋಡ್ಬೇಕು ಗೊತ್ತಾ? ಮೊದ್ಲೆಲ್ಲ ಬರ್ತಾ ಇತ್ತು ಈ ಆಟೋದಲ್ಲಿ ಅನೌನ್ಸ್ ಮಾಡ್ಕೊಂಡು ಹೋಗೋರು ಫಿಲಮ್ ಇಂದೆಲ್ಲ, ಹಳ್ಳಿ ಕಡೆ ಎಲ್ಲ ಸಿನಿಮಾದ್ದು ಮೈಕ್ ಇಟ್ಕೊಂಡು ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡಿದ್ರೆ ಮಗದೊಮ್ಮೆ ಅನ್ನೋರು. ಹಂಗೆ ನೀವೀಗ ರಜತ ಪರದ ಮೇಲೆ ವೀಕ್ಷಿಸಿ ಅನ್ನೋ ತರದ ಕತೆ ಇದು. ಯಾಕಂದ್ರೆ ಇದಿನ್ನೂ ಬಹಳ ನಡೆಯೋದಿದೆ ರಾಜಕಾರಣ. ಈಗ ಅಲ್ಲ ಹೇಳೋದಿಲ್ಲ, ಕ್ವೀನ್ಸ್ ರೋಡಿನ ಕಚೇರಿ ಮೂಲಗಳು, ಆ ಮೂಲಗಳೇ ಹೇಳ್ತಾ ಇವೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆಲ್ಲದಕ್ಕೂ ಒಂದೊಂದು ಲೆಕ್ಕಾಚಾರ ಹಾಕಿ ಇಟ್ಕೊಂಡು ನಿಂತಿದ್ದಾರೆ. ಆದರೆ ಎಲ್ಲ ಈಗಲೇ ಬಿಟ್ಕೊಡೋಕ್ಕಾಗುತ್ತಾ? ಎಲ್ಲ ಬಿಟ್ಕೊಟ್ಬಿಟ್ರೆ ನಮ್ಮ ಗೋವಿಂದಣ್ಣ ಆಮೇಲೆ ನಮಗೆ ಬಿಡಲ್ಲ. ಅವ್ರು ರಜೆ ಹಾಕೊಂಡು ಹೊಟ್ಬಿಡ್ತಾರೆ. ಆಮೇಲೆ ನಮಗೇನು ಮಾಡೋದು? ನಾ ಎಲ್ಲಿಗೆ ಹೋಗ್ಲಿ? ಆಮೇಲೆ ನೀವಂತೂ ಬಿಡಲ್ಲ ನನ್ನ. ಏನು ಮಾಡೋದು ಹೇಳಿ ಈಗ ಶ್ರೀಪಾದ್? ರಜದ ಪರದ ಮೇಲೆ ವೀಕ್ಷಣೆ ಮಾಡ್ತೀರಾ? ಖಂಡಿತವಾಗಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳ ನಿಮ್ಗೆ. ಕೇಳಿ. ಈಗ ಡಿ ಕೆ ಶಿವಕುಮಾರ್ ಅವರು ಈಗ ಬೆಂಬಲಿಗರಿಂದ ಈ ರೀತಿ ಹೇಳೋದಕ್ಕೂ ಆಗದೆ ಕೇಳೋದಕ್ಕೂ ಆದ್ರೆ ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂಥದ್ದಾದ್ರೆ, ಅಸಲಿಗೆ ಅವರ ಸ್ಟ್ರಾಟರ್ಜಿ ಯಾವ ರೀತಿ ಇದೆ? ಈಗ ಅವರಂತೂ ಈಗ ಸೆಲ್ಫ್ ಮೇಡ್ CM ಅನ್ನುವಂಥದ್ದು ಕ್ರೆಡೆನ್ಷಿಯಲ್ ಅನ್ನುವಂಥದ್ದನ್ನ ನಾವು ತೆಗೆದು ಹಾಕುವಂತಿಲ್ಲ ಬೇರೆಯವರಿಗೆ ಹೋಲಿಸಿಕೊಂಡ್ರೆ. ಈಗ ಅವರು ಲೀಡರ್ ಅನ್ನುವಂಥದ್ದನ್ನ ಸಾರುವಂಥದ್ದಾಗ್ಲಿ, ಅಥವಾ ಈಗ ಅವರ ಹವಾ ಹೆಂಗಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದನ್ನ ನೋಡುವಂಥದ್ದಾಗ್ಲಿ, ಮುಂದಿನ ಸ್ಟ್ರಾಟರ್ಜಿ ಯಾವ ರೀತಿ ಇದೆ ಇದು? ಏನು ಗೊತ್ತಾ ಶ್ರೀಪಾದ್? ಈಗ ಒಂದು ಮಾತಿದೆ ಇಂಗ್ಲೀಷಲ್ಲಿ, ಮೋರ್ ಲಾಯಲ್ ದ್ಯಾನ್ ಕಿಂಗ್ ಅಂತ ಹೇಳಿ. ಹಂಗಂದ್ರೆ ಏನು ಗೊತ್ತಾ? ನೀವು ಹೇಳಿದ್ರಲ್ಲ ಒಡಿವೋಲಿ ಕತೆ, ಅದೇ ಥರ ಒಂಥರ. ಅಂದರೆ ರಾಜನಿಗೆ ಬೇಕಾಗಿರಲ್ಲ, ಆ ಆಸ್ಥಾನಿಕರು ಇರ್ತಾರಲ್ಲ ಅವರೆಲ್ಲ ರಾಜನಿಗೆ ಯಾವ ಲೆವೆಲಿಗೆ ನಿಷ್ಠೆ ತೋರಿಸ್ತಾರಂದ್ರೆ ಅವ್ರಿಗೆ ಬೇಕಾಗಿರಲ್ಲ ರಾಜಂಗೆ. ಬನ್ನಿ ಹೋಗೋಣ ಯುದ್ಧಕ್ಕೆ ಅಂತೇಳಿ. ಕೊನೆಗೆ ಗುದ್ದು ಬೀಳೋದು ಯಾರಿಗೆ? ಅದಾಗ್ತಿರೋದಿಲ್ಲಿ. ಹಂಗಾಗಿ ಡಿ ಕೆ ಶಿವಕುಮಾರ್ ಅವರು ಇದೆಲ್ಲ ಲೆಕ್ಕಾಚಾರ ಹಾಕೊಂಡೆ ಇವರು ಭಾಳ ನಿಷ್ಠೆ ತೋರ್ತಾ ಇದ್ದಾರೆ ಅಲ್ಲಿ. ಅವ್ರಿಗೆ ಗೊತ್ತಾಗಿದೆ, ಹೇಳಷ್ಟು ಹೇಳ್ತಾರೆ ಇವರು, ಕೇಳೋರು. ಈಗ ನೀವು ಎಷ್ಟು ಹೇಳಕ್ಕೆ ಸಾಧ್ಯ? ಎಷ್ಟು ಹೇಳ್ಬೋದು ಅಷ್ಟು ಹೇಳ್ಬೋದು. ಆದರೆ ಅವ್ರು ಟ್ರ್ಯಾಕ್ ಬಿಟ್ಟು ಹೋಗಲ್ಲ. ಈಗ ನೀವು ನೋಡ್ತಾ ಇದ್ದೀರಿ ಎಲ್ಲ ಕಡೆ ಇದೆಲ್ಲ ಅಬ್ಬರ ಕಾಣ್ತಾ ಇರೋದು ಅಭಿಮಾನಿಗಳಿಂದ, ಬೆಂಬಲಿಗರಿಂದ. ಡಿ ಕೆ ಶಿವಕುಮಾರ್ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಅವ್ರೇನು ಮಾಡ್ತಾರೆ? ಮೊನ್ನೆ CM ಮಂತ್ಲಿ ಘೋಷಣೆ ಆಗೋಕ್ಕೂ ಮೊದಲು ಹೋಗಿ ಏನು ಮಾಡಿದ್ರು? ಫಸ್ಟ್ ಹೋಗಿ ಸಿದ್ದರಾಮಯ್ಯ ಅವ್ರು ಕಾಲಿಗೆ ಬಿದ್ದರು. ಹೋಗೊಂದು ಬಿಗಿದಪ್ಪುಗೆ, ಎಂಥ ಅಪ್ಪುಗೆ ಕೊಟ್ಟರು ಅಂದರೆ ಇನ್ನೂ ಸಿದ್ದರಾಮಯ್ಯ ಅವರು ಸುಧಾರಿಸ್ಕೊಂಡಿಲ್ಲ ಅಂತ ಅಪ್ಪುಗೆ ಕೊಟ್ಟು ಬಂದರು. ಈ ಥರ ಹೊರಟಿದ್ದಾರೆ ಯಾರು? ಡಿ ಕೆ ಶಿವಕುಮಾರ್ ಅವರು. ಇದೆಲ್ಲ ಎಲ್ಲ ಹೇಳ್ತಿರೋ ಮಾತುಗಳು, ಈ ಮಾತುಗಳು ಎಲ್ಲಿಂದ ಬರ್ತಿದ್ದೆ? ನಾನು ಹೇಳಿದ್ನಲ್ಲ, ವಿಧಾನಸೌಧ 3ನೇ ಮಾಡಿ ಅಲ್ಲಿ ಮೂಲಗಳು ಹೇಳ್ತಾ ಇರೋದು. ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಟ್ರ್ಯಾಕಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅಕ್ಕಪಕ್ಕ ಡಿ ಕೆ ಅಲ್ಲಿ ಕೂತ್ಕೊಂಡು ಅವ್ರು ಯಾವ ಬ್ಯಾನರ್ ಬೇಕಾದ್ರೂ ಹಾಕೊಳ್ಳಿ, ಆ ಬ್ಯಾನರಿಗೆ ಇವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಇವ್ರ ಆಟ ಹಾಗೆಯೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆಟದ ಕ್ಲೈಮ್ಯಾಕ್ಸು ರಜತ ಪರದ ಮೇಲೆ ಅನ್ನೋದು ಶ್ರೀಪಾದ್.
ಅರೆ ಈಗ ನೀವು ಮತ್ತೆ ಗುಸುಗುಸು ಗೋವಿಂದಣ್ಣ ಇಬ್ರು ಹೇಗಿದ್ದೀರಿ ಅಂದ್ರೆ ನೀವು ನಮ್ಮ ಕುತೂಹಲವನ್ನಂತೂ ನೀವು ತಣಿಸೋದಿಲ್ಲ. ಪ್ರತಿನಿತ್ಯವೂ ಕೂಡ ನಾವು ಒಳನೋಟಕ್ಕಾಗಿ ವೇಟ್ ಮಾಡಬೇಕು, ಮುಂದಿನ ಒಳನೋಟದಲ್ಲಿ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಅನ್ನೋ ರೀತಿ, ಅಂದ್ರೆ ಕುತೂಹಲ ಟು ಬಿ ಕಂಟಿನ್ಯೂಡ್ ಅನ್ನೋ ರೀತಿ ಇರ್ಲಿ. ಮುಂದುವರಿಯುತ್ತದೆ. ಎರಡನೇ ಸ್ಟೋರಿಗೆ ಹೋಗೋಣ. ಖಂಡಿತ. ಎಸ್, ಇವತ್ತಿನ ಒಳನೋಟದ ಎರಡನೇ ಸ್ಟೋರಿ ಏನಂತಂದ್ರೆ, ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ಮಧ್ಯೆ ಒಳಗೊಳಗೆ ಸಂಬಂಧ ಅನುಬಂಧ ಎಲ್ಲ ಇರೋ ಬಗ್ಗೆ ಈ ಅಡ್ಡ ಮತ ಆದ ಮೇಲೆ ಸಿಕ್ಕಾಪಟ್ಟೆ ಟಾಕ್ ಆಗ್ತಾ ಇದೆ. ಆದರೆ ಎರಡೂ ಪಕ್ಷಗಳು ಅದೇ ಅಡ್ಡ ಮತದ ಬಗ್ಗೆ ಕೊಟ್ಟಿರೋ ವರದಿ ಮಾತ್ರ ಒಂದು ಉತ್ತರ ಧ್ರುವ ತೋರಿಸ್ತಾ ಇದ್ರೆ, ಮತ್ತೊಂದು ದಕ್ಷಿಣದ ದಿಕ್ಕಿಗೆ ಹೋಗಿ ನಿಂತಿದೆ. ಈ ಎರಡೂ ದಿಕ್ಕಿಗೂ ಓಡಾಡಿ ನಮ್ಮ ಗೋವಿಂದಣ್ಣ ತಂದ ವರದಿಯ ಒಳಗುಟ್ಟಿನ ಒಳನೋಟ ಇಲ್ಲಿದೆ ನೋಡಿ. ದೇನೆವಾಲ ಜಬಿ ದೇತಾ ದೇತಾ ಚಪ್ಪಡ್ ಪಾಡ್ಕೆ ಅನ್ನೋ ಹಂಗಾಗಿದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸದ್ಯದ ಸ್ಥಿತಿ. ಮುಖ್ಯಮಂತ್ರಿಯಾದ ಬೆನ್ನಲ್ಲೇ ಪರಿಷತ್ತಿನ ಎಲೆಕ್ಷನ್ ಅಖಾಡಕ್ಕೆ ಇಳಿದ ಡಿಕೆ ಶಿವಕುಮಾರ್ ಅವರಿಗೆ ಅವರೇ ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಗೆಲುವು ಸಿಕ್ಕಿದಷ್ಟೇ ಅಲ್ಲ, ಅವರೇ ಎಕ್ಸ್ಪೆಕ್ಟ್ ಮಾಡದಷ್ಟು ಕ್ರಾಸ್ ಓಟ್ ಕೂಡ ಸಿಕ್ಕಿದೆಯಂತೆ. ಬಿಜೆಪಿಯಲ್ಲಿ ಅಡ್ಡ ಮತದ ಅಡ್ಡ ಪರಿಣಾಮ, ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನವೇ ವರದಾನ. ಈ ಕಡೆ ನೋಡಿದರೆ ಬಿಜೆಪಿ ಕಾರಿಡಾರ್ನಲ್ಲಿ ಅಡ್ಡ ಮತದಾನ ಮುಂಚೂಣಿ ನಾಯಕರನ್ನೇ ಅಡ್ಡಾದಿಡ್ಡಿ ಓಡಾಡಿಸ್ತಾ ಇದೆ, ಹಲವರ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ. ಇನ್ನು ಕೆಲವರಿಗೆ ಈಗಾಗಲೇ ಅಡ್ಡೇಟು ಬಿದ್ದಿದ್ದು ಕೂಡ ಆಗಿದೆ. ಆದರೆ ಈ ಕಡೆ ಕಾಂಗ್ರೆಸ್ ಪಾಳೆಯದಲ್ಲಿ ಮಾತ್ರ ಅಡ್ಡ ಮತಗಳು ಎಷ್ಟೋ ನಾಯಕರಿಗಿದ್ದ ಅಡ್ಡಿಗಳನ್ನು ದೂರ ಮಾಡಿದೆ ನೋಡಿ. ಇದೇ ಕಾರಣಕ್ಕೆ ಎಷ್ಟೊಂದು ಅಡ್ಡ ಮತ ಹೆಂಗೆ ಬಂತು ಅಂತ ಸಂಶೋಧನೆಯ ಆಳಕ್ಕಿಳಿದ ಕೈ ನಾಯಕರಿಗೆ ಅಷ್ಟು ಆಳದಲ್ಲಿ ಬೆಳಗಾವಿ ಮಾರ್ಗ ಕಾಣಿಸಿದೆ ಅಂತಿವೆ ಕೆಲವೊಂದಿಷ್ಟು ಕ್ವೀನ್ಸ್ ರೋಡಿನ ಕಚೇರಿಯ ಮೂಲಗಳು. ಕೈಪಾಳಯದ ಪ್ರಕಾರ ಇದು ಧನಿಕರೇ ಹಾಕಿದ ಮತ. ಕಮಲಪಾಳಯ ವರದಿ ಹೇಳ್ತಿದೆ ದುರಾಸೆಗಿಲ್ಲ ಹಿಡಿತ. ನುಡಿಯುತ್ತ ಜಗನ್ನಾಥ ಭವನದ ಮೂಲಗಳ ಪ್ರಕಾರ ಅವರ ಪಕ್ಷದ ಸತ್ಯಶೋಧನಾ ಸಮಿತಿಯ ವರದಿಯಲ್ಲಿ ತಮ್ಮ ಶಾಸಕರು ದುರಾಸೆಗೆ ಬಿದ್ದು ಅಡ್ಡ ಮತವನ್ನ ಹಾಕಿದ್ದಾರೆ ಅನ್ನೋ ವರದಿ ಕೂಡ ಇದೆಯಂತೆ. ಆದರೆ ಈ ಕಡೆಗೆ ಕೈಪಾಳಯದ ಸಂಶೋಧನೆಯ ಆಳದಲ್ಲಿ ಬೆಳಗಾವಿಯ ಧನಿಕರಿಂದ ಅಡ್ಡಮತ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ ಅಂತಿವೆ ಕೆಲವೊಂದಿಷ್ಟು ಮೂಲಗಳು. ಅರೆ, ಬೆಳಗಾವಿಯ ಧನಿಕರು ಅಂದ್ರೆ ಯಾರು? ಬೆಳಗಾವಿಯಲ್ಲಿರುವ ರಾಜಕಾರಣಿಗಳೆಲ್ಲ ಈಗ ದೊಡ್ಡ ದೊಡ್ಡ ಧನಿಕರೇ ಹೌದು. ಹಿಂಗಿರುವಾಗ ಈ ಕ್ರಾಸ್ ಓಟು ಮಾಡಿರುವಂತಹ ಧನಿಕರು ಯಾರು ಅನ್ನೋ ಚರ್ಚೆ ಈಗ ಶುರುವಾಗಿದೆ ನೋಡಿ. ಆದರೆ ಕಮಲ ಕಚೇರಿಯ ಸತ್ಯಶೋಧನಾ ವರದಿ ಪ್ರಕಾರ ದುರಾಸೆಗಾಗಿ ಓಟು ಹಾಕಿದ್ದಾರೆ ಅನ್ನೋದಾದ್ರೆ, ಧನಿಕರಿಗೆ ಯಾವ ದುರಾಸೆ ಅನ್ನೋ ಪ್ರಶ್ನೆಯನ್ನು ಕೂಡ ಈ ಅಡ್ಡ ಮತೋತ್ತರ ಶೋಧನಾ ವರದಿಗಳು ಕೂಡ ಹುಟ್ಟು ಹಾಕಿರೋದು ನಮ್ಮ ಒಳನೋಟಕ್ಕೆ ಕಂಡಿದೆ ನೋಡಿ. ನೋಡಿ, ಅಡ್ಡ ಮತದಾನದ ಅಡ್ಡ ಪರಿಣಾಮ ಮತ್ತು ಎಲ್ಲೆಲ್ಲಿ ಈ ವಿಚಾರಗಳು ಹರಡಿಕೊಳ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ವರದಿಗಳ ಪ್ರಕಾರ ಅಡ್ಡ ಮತ ಆಗಿದ್ದು ಯಾರಿಂದ ಅನ್ನುವಂತಹ ಪ್ರಶ್ನೆನ ನೋಡ್ತಾ ಹೋದ್ರೆ, ಕಾಂಗ್ರೆಸ್ನ ವರದಿಯ ಪ್ರಕಾರ ಅಡ್ಡ ಮತಗಳು ಬಂದಿದ್ದು ಬೆಳಗಾವಿಯಿಂದ. ನೋಡಿ ಯಾವ ರೀತಿಯ ಟ್ವಿಸ್ಟು. ಅಡ್ಡ ಮತಗಳು ಬಂದಿದ್ದು ಕಾಂಗ್ರೆಸ್ನವ್ರಿಗೆ ಬೆಳಗಾವಿಯಿಂದ ಅಂತ ಇದನ್ನ ಕಾಂಗ್ರೆಸ್ನವರು ವರದಿ ಹೇಳ್ತಾ ಇದೆ. ಇನ್ನು ಬಿಜೆಪಿ ಶೋಧನೆ ಏನು ಹೇಳುತ್ತೆ? ಬಿಜೆಪಿ ಶೋಧನೆಯ ಪ್ರಕಾರ ಈ ಅಡ್ಡ ಮತದಾನ ಅಥವಾ ಅಡ್ಡೇಟು ಬಿದ್ದಿದ್ದು ಯಾವುದಕ್ಕೆ ಅಂತಂದ್ರೆ ಆಸೆಗೆ ಬಿದ್ದಿದ್ದು ಅಂತ ಹೇಳ್ತಾ ಇದೆ. ಹಾಗಿದ್ರೆ ಕಾಂಗ್ರೆಸ್ಗೆ ಅಡ್ಡೇಟು ಬಿದ್ದಿದ್ದು ಬೆಳಗಾವಿಯ ಧನಿಕರಿಂದ ಅಡ್ಡ ಮತದಾನ ಆಗಿದೆ ಅಂತಂದ್ರೆ ಅದು ಯಾವ ಕಾರಣಕ್ಕೆ, ಯಾವ ಉದ್ದೇಶದಿಂದ? ಆ ಧನಿಕರಿಗೆ ಏನಾಗಬೇಕಾಗಿದೆ ಸಂಪನ್ಮೂಲದ ಆಸೆಯಿಂದ? ಇದು ಸಹಜ ಪ್ರಶ್ನೆ ಅಲ್ವಾ? ಅಡ್ಡ ಮತಕ್ಕೂ ಈ ವರದಿಗೂ ಒಂದಕ್ಕೊಂದು ಸಂಬಂಧ ಇಲ್ವಾ? ಹಾಗಿದ್ದರೆ ಬೆಳಗಾವಿಯ ಮೂಲದವರು ಅಡ್ಡ ಮತದಾನ ಮಾಡ್ತಾರೆ ಅಂತಂದ್ರೆ ಯಾವ ಕಾರಣಕ್ಕಾಗಿ ಅವರು ಅಡ್ಡ ಮತದಾನ ಮಾಡ್ತಾರೆ? ಆಸೆಗಾಗಿಯಾ, ಹಣಕ್ಕಾಗಿಯಾ ಅನ್ನುವಂಥ ಪ್ರಶ್ನೆ ಹುಡುಕೊಂಡು ಹೋದಾಗ ಬಹುಶಃ ಇಲ್ಲ ಅಂತ ಅನ್ಸುತ್ತೆ. ಹಾಗಿದ್ರೆ ಇದನ್ನ ಮೀರಿದ ಆಸೆ ಯಾವುದಿದೆ? ಇದನ್ನ ಮೀರಿದ ಉದ್ದೇಶ ಯಾವುದಿದೆ? ಇದು ಒಳನೋಟದಲ್ಲಿ ಕಂಡಿದೆ. ಆ ಒಳನೋಟದ ಒಳಸುಳಿಯನ್ನು ಹೇಳೋದಕ್ಕೆ ಅಗೇನ್ ನನ್ನ ಜೊತೆ ವೀರೇಂದ್ರ ಈಗ ಇದ್ದಾರೆ. ವೀರೇಂದ್ರ, ನಾವು ನೋಡ್ತಾ ಇದ್ವಿ, ನೀವು ವರದಿಯಲ್ಲಿ ಆರಂಭದಲ್ಲಿ ಏನು ಹೇಳ್ತಾ ಇದ್ರಿ? ವರದಿಯ ಮೊದಲ ಸಾಲೆ ಹೇಗೆ ಸ್ಟಾರ್ಟ್ ಆಯಿತು ಅಂತಂದ್ರೆ, ಭಗವಾನ್ ದೇನೆ ಕೆ ಲಿಯೆ ಶುರು ಕಿಯಾ ತೋ ಚಪ್ಪರ್ ಪಾಡ್ ಕೆ ದೇತಾ ಹೇ ಅನ್ನುವಂಥ ಮಾತನ್ನು ನೀವು ಹೇಳ್ತಾ ಇದ್ರಿ. ಆಮೇಲೆ ಇನ್ನೊಂದು ವರ್ಡನ್ನು ನೀವು ವರದಿಯಲ್ಲಿ ಏನು ಯೂಸ್ ಮಾಡಿದ್ರಿ? ಬೆಳಗಾವಿಯ ಧನಿಕರು ಅಂತ ಹೇಳ್ತಾ ಇದ್ರಿ. ಧನಿಕರು ಧನಕ್ಕಾಗಿ ಈ ರೀತಿಯ ಕೆಲಸ ಮಾಡೋದಿಲ್ಲ, ಅಂದರೆ ಹಣಕ್ಕಾಗಿ. ಹಾಗಿದ್ರೆ ಯಾರು ಯಾವ ಕಾರಣಕ್ಕಾಗಿ ಕೆಲಸ ಮಾಡಿದ್ರು ಅನ್ನೋದು ಒಂದಾದರೆ, ಇನ್ನೊಂದೇನಪ್ಪ,
भगवान देने के लिए शुरू किया तो चप्पर फाड़ के देता है ಅಂತಂದ್ರೆ ಈಗ ಚಪ್ಪರ್ फाड़ के देने के लिए किसको शुरू किया है वो बंदा कौन है ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಡಿ ಕೆ ಶಿವಕುಮಾರ ದೇನೆ ವಾಲಾ ಜಬ್ಬಿ ದೇತಾ ದೇತಾ ಚಪ್ಪಡ್ ಫಾಡ್ಕೆ ಅಂತ ಹೇಳಿ ಇನ್ಯಾರಿಗ್ರಿ ಪಾಟೀಲ್ರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿರೋದು ಮುಖ್ಯಮಂತ್ರಿ ಪಟ್ಟ. 6 ತಿಂಗಳು ಲೇಟ್ ಆಗಿರ್ಬೋದು, ಸಿಗ್ತಾ? ಅದ್ರ ಬೆನ್ನಿಗೆ ಎಲೆಕ್ಷನ್ನು, ಅವ್ರದ್ದೇ ಕ್ಯಾಂಡಿಡೇಟು ವಿನಯ್ ಕಾರ್ತಿಕ್ ಅವರ ಪರಮಾಪ್ತ, ಅವರಿಗೆ ಒಂದು 4 ಕೋಟಿ ಎಕ್ಸ್ಟ್ರಾ ಬರಲಿ ಅಂತ ಇತ್ತೇನೋ ಎಲ್ಲ ಸೇರಿ ಬಂದಿದ್ದೆಷ್ಟು ಒಟ್ಟು 12 ಕ್ರಾಸ್ ಓಟು, ಒಂದು ಹಸಿಂದು ಸೇರಿ 11 ಇವರಿಗೆ ಡೈರೆಕ್ಟಾಗಿ. ಇಷ್ಟು ಅವ್ರು ನಿರೀಕ್ಷೆನೇ ಮಾಡಿರಲಿಲ್ಲ. ಇದು ದೇನೇವಾಲ ಜಬ್ಬಿ ದೇತಾ ದೇತಾ ಚಪ್ಪಡ್ ಫಾಡ್ಕೆ ಕೊಟ್ಟಂಗಲ್ವಾ ಇದು? ಅವರಿಗೇ ಸಿಕ್ಕಿರೋದು. ಯು ಆರ್ ರೈಟ್, ಡಿ ಕೆ ಶಿವಕುಮಾರ್ ಅವರಿಗೇ ಸಿಕ್ಕಿರೋದು. ಈಗ ಮುರ್ಕೊಂಡು ಬೀಳೋದು ಅಂತಾರಲ್ಲ, ಹಂಗೆ ಬೀಳ್ತಾ ಇದೆ ಅವರಿಗೆ. ಏನು ಕೊಟ್ಟರು ಹಂಗೆ ಕೊಡ್ತಾನೆ ಅಂತಲಿ, ಒಳ್ಳೇದು ಕೊಟ್ಟರು ಅಷ್ಟೇ, ಕೆಟ್ಟದ್ದು ಕೊಟ್ಟರು ಅಷ್ಟೇ ಅಂತಲಿ ಇದ್ರ ಅರ್ಥ. ಈಗ ಸದ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಸಿಕ್ಕಿದೆ. ಅಲ್ಲ, ನನಗೆ ಒಂದು ಪ್ರಶ್ನೆ, ಒಂದು ಅನುಮಾನ ಏನಂತಂದ್ರೆ, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮಟ್ಟಿಗೆ ಅದೃಷ್ಟ ಖುಲಾಯಿಸ್ತಾ ಇದೆ ಅಂತಂದ್ರೆ ನಾವು ನೋಡಿದೀವಪ್ಪ. ಈಗ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಯಾವ ರೀತಿಯ ಟಾಕ್ ಸ್ಟಾರ್ಟ್ ಆಯಿತು, ಚೇರ್ ವಾರ್, ಪವರ್ ಶೇರಿಂಗ್ ಅಂತ ಹೇಳಿ ಇವರು 2.5 ವರ್ಷದಿಂದ ಡೆಲ್ಲಿಗೆ ಹೋಗೋದು, ಗಾಳಿ ಕುಡಿಯೋದು, ಬರೋದು, ಡೆಲ್ಲಿಗೆ ಹೋಗೋದು, ಗಾಳಿ ಕುಡಿಯೋದು, ಬರೋದು. ಆದರೆ ತಕ್ಕಂತ ಸಿ ಎಂ ಆದ್ರಲ್ಲ ಡಿ ಕೆ ಶಿವಕುಮಾರ್ ಅವರು. ಇದೇನಾ ಅದೃಷ್ಟ? ಆ ಅದೃಷ್ಟ ಖುಲಾಯಿಸಿದ್ ಹೇಗೆ, ಅದನ್ನು ಬಿಡಿಸಿ ಹೇಳಿ. ಈ ಬಗ್ಗೆ ಏನಾದ್ರು ಹೇಳಿದ್ರಾ ಗೋವಿಂದಣ್ಣ? ಗೋವಿಂದಣ್ಣ ಫೋನ್ಗಿನ್ ಮಾಡಿ ಕೇಳ್ಬೇಕಷ್ಟೇ. ಈಗ ಅವ್ನು ಫೋನ್ಗಿನ್ ಫೋನ್ ಮಾಡಿಬಿಡಿ, ಒಂದು ಮಾಡ್ಲಾ, ಅವ್ನು ಫೋನ್ ಮಾಡ್ಲಾ? ಇಲ್ಲಿ ನಂಬರ್ ಕೊಡಿ, ನಾನು ಮಾಡ್ತೀನಿ. ಬೇಡ ಬಿಡಿ, ಯಾಕೆ? ಅದ್ರ ಬದಲು ಅವ್ರೊಂದು ಸ್ವಲ್ಪ ಹೇಳಿದಾರೆ ನನಗೆ, ಅಲ್ಪ ಸ್ವಲ್ಪ ನೆನಪಿದೆ, ಅದು ನೆನಪು ಮಾಡ್ಕೊಂಡೆ ಈಗ ಹೇಳ್ಬಿಡ್ತೀನಿ. ನೀವು ನಂಬರ್ ಕೊಟ್ಟಿದ್ರೆ ಅನುಕೂಲ ಇರಲಿ ಬೇಡ, ಯಾಕಂದ್ರೆ ಗೋವಿಂದಣ್ಣ ನಿಮ್ಮವರೆಗೂ ಕಳ್ಸೋದು ಬೇಡ, ಇಲ್ಲೇ ಇರಲಿ. ಈಗ ಸದ್ಯ ಗೋವಿಂದಣ್ಣವರು ಅಲ್ಲೇ ಇರಲಿ, ಅವ್ರು ಹೇಳಿರೋದಷ್ಟೇ ಹೇಳ್ತೀನಿ. ಈಗ ಅದು ಸ್ವಲ್ಪ ಅದು ಹೇಳ ಬೇಡ ಅಂತ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಅಷ್ಟೇ. ನಿಮ್ಮವರೆಗೂ ಹೇಳೋದೋ ಬೇಡವೋ ಅದು? ಅಲ್ಲಲ್ಲ, ಈ ನಂಬರ್ ಕೊಡೋದು ನನಗೊಂದು ಅನುಮಾನ ಇದೆ. ಯಾಕೆ ನಂಬರ್ ಕೊಡೋಕೆ ಭಯ? ಯಾಕೆ ನಿಮಗೆ ನಂಬರ್ ಕೊಡೋಕೆ ಭಯ? ಯಾಕೆ ಭಯ? ಏನಿಲ್ಲ, ಆದರೆ ಒಂದು ವೇಳೆ ಅವ್ರು ನಿಮ್ಮವರೆಗೂ ಬಿಟ್ಬಿಟ್ರೆ ಆಮೇಲೆ ನೀವು ನಮ್ಮನ್ನು ಬಿಟ್ಬಿಡ್ತೀರಲ್ಲ. ನಾನು ಡಿ ಕೆ ಶಿವಕುಮಾರ್ ಅಲ್ಲ ಬಿಡಿ, ಸಿದ್ದರಾಮಯ್ಯ ಅಂತಾರೆ. ನಿಮ್ಮನ್ನೇನು ಸೈಡ್ ಲೈನ್ ಮಾಡಲ್ಲ ನಾವು, ತಲೆ ಕೆಡಿಸ್ಕೋಬೇಡಿ. ಹೌದಾ? ನಂಬೋದಾ? ಆದ್ರೆ ಈಗ ಸದ್ಯ ಅವ್ರು ಹೇಳಿರೋದಷ್ಟೇ ಹೇಳ್ತೀನಿ, ಆಮೇಲೆ ನೋಡ್ಕೊಂಡು ಮುಂದೆ ವಿಚಾರ ಮಾಡೋಣ. ಹೇಳಿ ಹಾಗಿದ್ರೆ ಅದೃಷ್ಟ ಕುಲಾಯಿಸಿದ್ ಹೆಂಗೆ ಅಂತ. ಅದೃಷ್ಟ ಕುಲಾಯಿಸಿದ್ ಹೆಂಗೆ ಅನ್ನೋದಿದೆಯಲ್ಲ, ಅದು ಕತೆ ಹೇಳಿದ್ದಾರೆ ಗೋವಿಂದಣ್ಣವರು. ನಾನು ಸ್ವಲ್ಪ ಹೇಳ್ತೀನಿ ನಿಮ್ಗೆ. ಈಗ ಗೋವಿಂದಣ್ಣರು ಹೇಳಿದ್ ಪೂರ್ತಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಅದಕ್ಕೊಂದು ಲಿಂಕ್ ಇದೆ. ಏನು ಈಗ ನೋಡಿ, ಏನಾಯ್ತು ನೀವು ನೋಡಿದಿರಿ ಅದೃಷ್ಟ ಕುಲಾಯಿಸಿದ್ ಹೆಂಗೆ ಅಂತ ಹೇಳಿ. ಈಗ ಒಂದರಿಂದ ಒಂದು ಕತೆ ನೋಡ್ತಾ ಬಂದಿದ್ದೀರಿ. ಅವರು 2.5 ವರ್ಷ ಅಂತ ಕಾಯ್ತಾ ಇದ್ರು. ಹೌದಾ ಪಾಟೀಲ್ರೆ? ಹೌದು, 2.5 ವರ್ಷ ಆಯ್ತು. ನವೆಂಬರ್ 20 ಲಾಸ್ಟ್ ಇಯರ್ ಅವಾಗಲೇ ಆಯ್ತು. ಆವಾಗ ಆಗ್ಲಿಲ್ಲ. ಹಂಗಂತಲಿ ಇವರೇನೋ ಡೆಲ್ಲಿಗೆ ಹೋಗೋದು ಬಿಟ್ರ? ನೀವು ಹೇಳಿದ್ರಲ್ಲ, ಹೋಗ್ತಾ ಇದ್ರು, ಗಾಳಿ ಕುಡಿತಾ ಇದ್ರು, ಬರ್ತಾ ಇದ್ರು, ಹೋಗ್ತಾ ಇದ್ರು, ಹೇಳ್ತಾ ಇದ್ರು ಅಲ್ಲಿ, ನಾವು ರಾಜಕೀಯ ಮಾಡಕ್ಕೆ ಬಂದಿರೋದು, ಗಾಳಿ ಕುಡಿಯಕ್ಕೆ ಬಂದಿರೋದಲ್ಲ ಅಂತ. ಆದ್ರೂ ಕಡೆಗೂ ಗಿಟ್ಟಿಸ್ಕೊಂಡ್ರು, ಬಿಟ್ರಾ? ಇಲ್ಲ. ಆ ರೀತಿ ಅವ್ರು ಪ್ರತಿಯೊಂದನ್ನು ಹಾಗೇ ಮಾಡ್ತಾ ಬಂದಿದ್ದಾರೆ. ಅವರು ತಡ ಆಗಿರ್ಬೋದು, ಆದರೆ ಪಡ್ಕೊಂಡೇ ತೀರಿದ್ದಾರೆ ಅನ್ನೋದು. ಈಗಲೂ ಕೂಡ ಅಷ್ಟೇ ಆಗಿರೋದು. ಈಗ ಚರ್ಚೆ ಇರೋದೇನು? ಈಗ 2 ಕಡೆ ರಿಪೋರ್ಟ್ ಬಂದಿದೆ ಪಾಟೀಲ್ರೆ. ಒಂದು ಕಾಂಗ್ರೆಸ್, ಈಗ ನಾನು ಹೇಳಿದ್ನಲ್ಲ ಕ್ವೀನ್ಸ್ ರೋಡ್ ಮೂಲಗಳು, ಅಲ್ಲೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಏನು ರಿಪೋರ್ಟ್ ಅದು? ಹೆಂಗೆ ಬಂತು ಇಷ್ಟೊಂದು ಓಟು, ಹೆಂಗೆ ಬಂತು ಅಂತಲೇ ಅವ್ರಿಗೆ ಆಶ್ಚರ್ಯ ಅಂತೆ. ನಾವು ಅನ್ಕೊಂಡೇ ಇರಲಿಲ್ಲ. ನಾವು 4-5 ಓಟ್ ಎಷ್ಟ ಬರುತ್ತೆ ಅಂದರೆ, ಇದು 28 ಬಂದರೆ ಸಾಕು ಅಂದರೆ 32ವರೆಗೂ ಹೋಯ್ತು. ಅದು 5ನೇ ಕ್ಯಾಂಡಿಡೇಟ್ಗೆ 32 ಓಟು. ಅವರಿಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂತ ಇಷ್ಟು ಓಟ್ ಬರುತ್ತೆ ಅಂತೇಳಿ. ಅದೃಷ್ಟ ಅನ್ನೋದು ಇದಕ್ಕೆ, ಅದೃಷ್ಟ ಅನ್ನೋದು ಇದಕ್ಕೆ. ರೈಟ್, ಹಂಗ ಒತ್ಕೊಂಡ್ಬಂತು ಅದೃಷ್ಟ ಅಂತ ಹೇಳಿ. ಆ ರೀತಿ ಅವರಿಗೆ 32 ಓಟ್ ಬಂದಿದೆ. ಅವ್ರಿಗೆ ಬೇಕಾದ ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಡು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರು, ನೀವು ಹೇಳಿ ಅದೃಷ್ಟ ಹೆಂಗೆ ಬಂದಿರ್ಬೋದು ಅವರಿಗೆ ಅನ್ನೋದು ಕಣ್ಣೆದುರುಗಡೆನೆ ಚಿತ್ರಣ ಕಾಣಿಸ್ತಿದೆಯಲ್ಲ, ಅದು ಯಾರಿಂದ ಬಂತು? ಅದು ರಿಪೋರ್ಟಲ್ಲಿದೆ. ಬೆಳಗಾವಿಯಿಂದ ಬಂತು ಅಂತೇಳಿ. ಯಾರ ರಿಪೋರ್ಟ್ರು? ಕ್ವೀನ್ಸ್ ರೋಡಿನ ಕಚೇರಿಯ ರಿಪೋರ್ಟ್ ಇದು. ಬೆಳಗಾವಿಯಲ್ಲಿ ಯಾರಿಂದ ಬಂತು? ಹಂಗಾದ್ರೆ ಈ ಕಡೆ ನೋಡ್ಬೇಕು ನೀವು ಸ್ವಲ್ಪ. ಬಿಜೆಪಿ ಅವ್ರದ್ದೊಂದು ಸತ್ಯಶೋಧನಾ ಸಮಿತಿಯಲ್ಲಿ ಮಾಡಿದ್ರಲ್ಲ, ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲ, ಇದು ಕಾಂಗ್ರೆಸ್ ಮೇಲೆ ಪ್ರೀತಿಗೆ ಹಾಕಿರೋದಲ್ಲ ಓಟು, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಲವಿಗೂ ಹಾಕಿರೋದಲ್ಲ. ಈ ಓಟ್ ಹಾಕಿರೋದು ಏನಕ್ಕಪ್ಪ ಅಂದರೆ, ಬಿಜೆಪಿ ಶಾಸಕರೆಲ್ಲ ಅನೈತಿಕ ಮಾರ್ಗದಿಂದ, ಅಂದರೆ ಆಸೆಗೆ ಬಿದ್ದು ಹಾಕಿರುವ ಮತಗಳು, ಅಡ್ಡ ಮತಗಳು ಅಂತೇಳಿ ರಿಪೋರ್ಟು. ನೀವು ಯೋಚನೆ ಮಾಡಿ, ಬೆಳಗಾವಿಯಲ್ಲಿಗ ನಾಯಕರು ಅಂದರೆ ಅಲ್ಲಿ ಯಾರಾದರೂ ಬಡವರು ಇದ್ದಾರಾ ಪಾಟೀಲ್ರೆ? ಖಂಡಿತ ಇಲ್ಲ. ಯಾವ ಲೀಡರ್ನಾರು ನೋಡ್ಕೊಳ್ಳಿ, ಬೆಳಗಾವಿಯಲ್ಲಿರೋ ಅಷ್ಟು ಲೀಡರ್ನು ಜೊತೆಗೆ ನಿಲ್ಲಿಸಿ, ಒಬ್ಬರು ಬಡವರು ಕಾಣಿಸ್ಬಿಟ್ರೆ ಸಾಕು, ಎಲ್ಲಾ ಧನಿಕರೇ. ನೀವು ಹೇಳ್ದಂಗೆ ಎಲ್ಲರೂ ಧನಿಕರೇ, ಸೌಕರ್ಯ. ಎಲ್ಲರೂ ಧನಿಕರು. ಹೌದಾ? ಆಮೇಲೆ ಎಷ್ಟರ ಮಟ್ಟಿಗೆ ಅಂತಂದ್ರೆ, ರಾಜ್ಯದ ರಾಜಕಾರಣನ ಸರ್ಕಾರ ನಿರ್ಧಾರ ಮಾಡುವಷ್ಟರ ಮಟ್ಟಿಗೆ. ಬರೀ ಸರ್ಕಾರ ನಿರ್ಧಾರ ಮಾಡೋದಲ್ಲ, ಅದಕ್ಕೊಂದು ಇತಿಹಾಸ ಇದೆ ಪಾಟೀಲ್ರೆ. ಏನ್ ಗೊತ್ತಾ? ಬೀಳಿಸುವಷ್ಟರ ನೀವು ಇತಿಹಾಸದಲ್ಲಿ ಈಗ ಈಗಿಂದ ಅಲ್ಲ ನಾ ಹೇಳೋದು, 60-70 ದಶಕದಿಂದಲೂ ಕೂಡ
ಸರ್ಕಾರವನ್ನ ಕೆಡಬೇಕಿದ್ರೆ ಬೆಳಗಾವಿ ಕಡೆ ನೋಡ್ತಾರೆ ಅಂತ. ನೀವು 2009 ಈಗ ಯಡಿಯೂರಪ್ಪನವ್ರ ವಿರುದ್ಧ ಬಂಡಾಯ ಆಯ್ತಲ್ಲ, ಇವರೆಲ್ಲ ಹೋದ್ರಲ್ಲ, ರೇಣುಕಾ ಸ್ವಾಮಿ ಅವರು, ಇವರೆಲ್ಲ ಯಾರು, ರೇಣುಕಾಚಾರ್ಯ ಎಲ್ಲ ಹೋದ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದು ಯಾರು? ಬಾಲಚಂದ್ರ ಜಾರಕಿಹೊಳಿ ಅವರು ಅವಾಗ ಕರ್ಕೊಂಡು ಹೋಗಿದ್ದು. ಅದಾದ್ಮೇಲೆ 2018 ಕುಮಾರಸ್ವಾಮಿ ಅವರು ಸರ್ಕಾರ ಬೆಳೆಸಬೇಕಿದ್ರೆ ಲೀಡ್ ತಗೊಂಡಿದ್ದು ಯಾರು? ರಮೇಶ್ ಜಾರಕಿಹೊಳಿ ಅವರು ಅವಾಗ ತಗೊಂಡಿದ್ದು. ಅಂದ್ರೆ ಸರ್ಕಾರ, ನೀವು ಹೇಳ್ದಾಗ ಸರ್ಕಾರ ನಿರ್ಧರಿಸೋದು ಅಷ್ಟೇ ಅಲ್ಲ, ಸರ್ಕಾರವನ್ನು ಕೆಡುವುದರಲ್ಲೂ ಬೆಳಗಾವಿಯ ಪಾತ್ರ ಇದೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾನೆ ಇರ್ತಿದ್ದು. ನಾವು ಮಾತಾಡ್ತಾ ಇರ್ತೀವಿ, ಒಬ್ಬ ಬೆಳಗಾವಿಯವರು ಭಾರಿ ಇದ್ದಾರಪ್ಪ ಅಲ್ಲಿ ಮಾತಾಡ್ತಾ ಇರ್ತೀವಿ ನಾವು. ಎಲ್ಲಿ ಈ ಅಸೆಂಬ್ಲಿ ಲಾಂಚಲ್ಲಿ ಕೂತ್ಕೋತೀವಲ್ಲ ಅವಾಗೆಲ್ಲ. ಈಗಲೂ ಇದು ಈ ಬೆಳಗಾವಿಗೆ ಕನೆಕ್ಟ್ ಆಗ್ತಾ ಇದೆ, ಹಾಗೂ ಆ ಧನಿಕರಿಗೆ ಕನೆಕ್ಟ್ ಆಗ್ತಾ ಇದೆ. ಧನಿಕರು ಅಂದ್ರೆ ಯಾರು? ಎಲ್ಲರೂ ಧನಿಕರೇ, ಕರೆಕ್ಟ್. ಅದಕ್ಕೆ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ಈಗ ಇವರು. ಯಾರು ಆ ಧನಿಕರು, ಯಾರು ಆ ಪ್ರಶ್ನೆ ಮುಂದೆ ಇಟ್ಕೊಂಡು ಕೂತಿದ್ದಾರೆ ಪಾಟೀಲ್ರೆ. ಇನ್ನೊಂದು ಈ ಮೂಲ ಪ್ರಶ್ನೆ ಮತ್ತು ಅನುಮಾನ ಏನಂತಂದ್ರೆ, ಬೆಳಗಾವಿಯಲ್ಲಿರುವವರು ಎಲ್ಲರೂ ಧನಿಕರು ಅನ್ನುವಂತ ನೀವು ವಿಚಾರ ಹೇಳ್ತಾ ಇದ್ರಿ. ಇದಕ್ಕಿಂತ ಬಹಳ ಮುಖ್ಯವಾಗಿ ಬದ್ಧ ವೈರಿಗಳಿದ್ದಾರೆ ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ. ಆ ರೀತಿ ಬಿಂಬಿತ ಆಗಿದೆಯಲ್ವಾ? ಈ ಬದ್ಧ ವೈರಿಗಳು ಅಂತ ಕರೆಸ್ಕೊಂಡವರು ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಕಾರಣಕ್ಕಾಗಿ ಅನುಕೂಲ ಆಗ್ತಾರೆ, ಹೇಗೆ ಅನುಕೂಲ ಆದ್ರು ಅನ್ನೋದು ಪ್ರಶ್ನೆ ಇಲ್ಲಿ. ಕರೆಕ್ಟ್. ಈಗ ನೀವು ನೋಡಿದ್ರೆ ಇದು ನಾವು ಮೊನ್ನೆ ಒಂದು ಮಾತು ಹೇಳ್ತಾ ಇದ್ದೆ, ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತ ಹೇಳಿ. ನೆನಪಿದ್ಯಾ? ವಿಭೀಷಣನ್ ಕತೆ ಹೇಳೋದು, ವಿಭೀಷಣ ಸ್ಟೋರಿ ಹೇಳ್ಬಿಟ್ಟು ನಿಮಗೆ ಉದಾಹರಣೆ ಕೊಟ್ಟು ಹೇಳದ್ನಲ್ಲ ರಾಮಾಯಣದಲ್ಲಿ. ಇದು ಹಂಗೆ ಆಗಿರೋದು. ಯಾರು ಇವರ ಭದ್ರ ಶತ್ರುಗಳಿದಾರೋ, ನಿಮಗೆ ಗೊತ್ತಿರಲಿ, ಇವತ್ತವ್ರು ಮುಖ್ಯಮಂತ್ರಿ ಆಗ್ಲಿಕ್ಕೂ ಅದೇ ಶತ್ರುಗಳೇ ಕಾರಣ ಆಗ್ಬಿಟ್ರು. ಇದು ರಾಜಕಾರಣದ ವೈಚಿತ್ರ್ಯ ಅಂತ ಹೇಳ್ಬೋದು. ಅವರೇ ಕಾರಣರಾಗ್ಬಿಟ್ರು. ಈಗ ನೋಡಿ, ಬರೀ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಆದ ನಂತರ ಅವರ ಮೊದಲ ಪ್ರತಿಷ್ಠೆಯ ಚುನಾವಣೆ, ಆ ಚುನಾವಣೆಯನ್ನು ಗೆಲ್ಲಿಕ್ಕೂ ಕೂಡ ಆ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸೇ ಕಾರಣ ಆಯ್ತು ಅನ್ನೋ ಟಾಕು ಕೂಡ ಎಲ್ಲಿ? ಬೆಳಗಾವಿ ಚೆನ್ನಮ್ಮನ ಸರ್ಕಲ್ ಇದೆಯಲ್ಲ, ಅಲ್ಲಿ ಕುಂದಾ ತಿನ್ಕೊಂಡು ಮಾತಾಡ್ತಾ ಇದ್ರಂತೆ. ಓ ನೋಡಪ್ಪ, ಇಲ್ಲಿಂದನೇ ಹೋಯ್ತು, ಇವ್ರನ್ನ ಗೆಲ್ಸಿದ್ದು ಇಲ್ಲಿಂದನೇ ಗೆಲ್ಸ್ಬಿಟ್ರಲ್ಲ ಇವರು ಅಂತೇಳಿ ಅಲ್ಲಿ ಕುಂದಾ ತಿನ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಬೆಳಗಾವಿ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತೇಳಿ. ಫೈನ್, ಥ್ಯಾಂಕ್ ಯು ವೀರೇಂದ್ರ. ಅಂದ್ರೆ ಅದೃಷ್ಟ ಅನ್ನೋದು ಹೆಂಗಿರುತ್ತೆ ಅನ್ನೋದಕ್ಕೆ, ಶತ್ರುಗಳಿಂದನೂ ಒಳ್ಳೇದು ಮಾಡಿಸ್ಬಿಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಆಗುತ್ತೆ. ಜೊತೆಗೆ ನಾವು ಇನ್ನೊಂದು ವಿಚಾರ ಗಮನಿಸ್ತಾ ಇದ್ವಲ್ಲ, ಈ ಮೈತ್ರಿ ಶಕ್ತಿಯ ಸತ್ವ ಪರೀಕ್ಷೆ ಅಂತ, ಅದು ಯಾಕೆ ಅಂತ ಈಗ ಅರ್ಥ ಆಗ್ತಾ ಇದೆ. ಬಹಳ ಪ್ರಶ್ನೆಗಳಿದೆ, ಆದರೆ ಸಮಯ ಇದ್ದಿದ್ದಿಷ್ಟೇ ವೀರೇಂದ್ರ. ಥ್ಯಾಂಕ್ ಯು. ಮತ್ತೆ ಇದನ್ನು ಮುಂದುವರಿಸೋಣ. ಈ ಕುತೂಹಲ ನಾಳಿನ ಒಳನೋಟದಲ್ಲಿ ಇದೇ ರೀತಿ ಮುಂದುವರಿಯುತ್ತೆ. ಇದಾಗಿತ್ತು ಇವತ್ತಿನ ಒಳನೋಟ. ನೋಡ್ತಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.